ನೋಡಿ ನನಗೆ ಶೂ ಆಗ್ತಿತ್ತು. ಶೂ ಹಾಕ್ಲಿಕ್ಕೆಲ್ಲ ಜನ ನೋಡಿ. ಶೂ ತೆಗೆಯುದು ರೀಲ್ಸಿಗೆ ಹಾಕಿದ್ದು. ರೀಲ್ಸಿಗೆ ಹಾಕಿದ್ದು ಕಾಲು ನೋವು ಆಗ್ತದೆ. 90 ಹಾಕಿ ಹಾಗೆ ನಾವೊಂದು ರೀಲ್ಸ್ ಮಾಡ್ಲಿಕ್ಕೆ ಬಂದದ್ದು ಫ್ರೆಂಡ್ಸ್. ಅಬ್ಬ ದೇವ ಕಾಲು ನೋವು ಆಗ್ತದೆ. ಯಾಕೆ ಹೇಳಿದ್ರೆ ಟೈಟ್ ಅಲ್ಲ ಅದು ತುಂಬ, ಹಾಗೆ ನೋವಾಯ್ತು, ತುಂಬ ನೋವಾಯ್ತು ಕಾಲು. ಸರಿ ಯಾಕಂದ್ರೆ ನಾನು ಕಾಲು ನೋಡಿ ನೀನು ಹಾಕಿ ತಿನ್ನು. ಹಾಗೆ ಫ್ರೆಂಡ್ಸ್ ಈಗ ಒಂದು ರೀಲ್ಸ್ ಎಲ್ಲ ಮಾಡಲಿಕ್ಕೆ ಬಂದಿದ್ದೇವೆ. ರೀಲ್ಸ್ ಆಯಿತು ನಮ್ಮದು. ಇನ್ನು ನನ್ನ ಶೂ ಕೊಡು, ನಾನು ಕಾಲಲ್ಲಿ ಇದ್ದೀನಿ. ಹಾಗೆ ನಮ್ಮದು ರೀಲ್ಸ್ ಎಲ್ಲ ಆಯಿತು, ಚೆಂದ ಆಗಿದೆ. ನೀವು ಸ್ಪೆಕ್ಸ್ ಹಾಕಿದ್ದೀರಾ ರೀಲ್ಸಿಗೆ? ಕೇಳಿದ್ವಿ ಅವ್ರ ಹತ್ರ ಸ್ಪೆಕ್ಸ್ ಹಾಕಿದ್ದೀರಾ? ಹಾಗೆ ನಾವು ರೀಲ್ಸ್ ಎಲ್ಲ ಮಾಡಿ ಆಯಿತು. ಆಮೇಲೆ ಮತ್ತೆಂತ ವಿಶೇಷ ಏನೋ ಒಂದು ಹೇಳಲಿಕ್ಕೆ, ಚಿನ್ನದು ರಿಸಲ್ಟ್ ಇದೆಲ್ಲ ಹೇಳಿದ್ದೇನೆ ಮೊನ್ನೆ ಆಲ್ರೆಡಿ. ನಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ಮಕ್ಕಳು ನೋಡಿ. ಈಗ ಶೂ ಎಲ್ಲ ತಂದು ಕೊಟ್ಟರು. ನಾನು ಆ ಶೂ ಹಾಕಿದ್ದು, ಮತ್ತೆ ಆ ಶೂ ಹಾಕಿದ್ರೆ ನಡಿಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟಾ, ತುಂಬಾ ಇದು ಉಂಟದು. ಸ್ವಲ್ಪ ಹೀಲ್ಡ್ ಎಲ್ಲ ನಾನು ಜಾಸ್ತಿ ಹಾಕುದಿಲ್ಲ. ಅದು ಇದಕ್ಕೆ ಮಾತ್ರ ಯಾವುದು ಹೀಲ್ಡ್ ಹಾಕೋದು, ಯಾವುದಕ್ಕೆ ಶೂಟಿಂಗ್ ಮಾತ್ರ ಹೀಲ್ಡ್ ಹಾಕೋದು, ಇಲ್ಲ ಬಾಕಿ ಟೈಮಲ್ಲಿ ಹಾಕೋದಿಲ್ಲ. ಅಲ್ಲಿ ನೋಡಿ ಸೈಕಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಬೇರೆ ಇನ್ನು ಅಕ್ಕ ಬರಲಿ ಸ್ವಲ್ಪ, ನೀನು ಕ್ಯಾಮರಾ ಇಡಿ. ಅಕ್ಕನಿಗೆ ಬಚ್ಚಿತ್ತು ಪಾಪ ಕ್ಯಾಮರಾ ಹಿಡಿದು ಹೋಗು. ಅಕ್ಕ ಬರಲಿ. ನಮ್ದು ಪ್ರಾಕ್ಟೀಸ್ ಮಾಡ್ಲಿಲ್ಲ ಆಯ್ತು. ನಾವು ಮನೆಯಲ್ಲಿ ಜಸ್ಟ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ದು. ಬಂದದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಟೈಮ್ ಆಯ್ತು. ಮನೆಯಲ್ಲಿ ಎಲ್ಲಿ ಮಾಡ್ಲಿಲ್ಲ ರೀ, ಮನೆಯಲ್ಲಿ ಮಾಡ್ಲಿಲ್ಲ. ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಮನೇಲಿ ಮಾಡಿ ಒಂದೇ ಸಲ ಮಾಡುದು. ಇಲ್ಲ ಇವತ್ತು ಯಾವುದಿಲ್ಲ, ಇಲ್ಲೇ ಬಂದು ಎಲ್ಲ ನೋಡಿಕೊಂಡು ಮಾಡಿದ್ದು. ಇಲ್ಲೇ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ದು. ಮತ್ತೆ ಚಂದ ಆಗಿದೆಲ್ಲ ನೀವು ಹೇಳ್ಬೇಕು ಅಷ್ಟೇ. ನಾವು ಮಾಡಿದೆವು, ಚಂದ ಎಲ್ಲ ನಿಮಗೆ ಬಿಟ್ಟದ್ದು ಅಲ್ಲ ರೀ, ನಾವು ಹೇಳಲಿಕ್ಕಿಲ್ಲ. ಚಂದ ಎಲ್ಲ ನಿಮಗೆ ಬಿಟ್ಟದ್ದು, ನಮ್ಮ ಅಭಿಮಾನಿಗಳಿಗೆ ಬಿಟ್ಟದ್ದು. ಅದು ಎಂತ ಆಯ್ತು ಗೊತ್ತಾ, ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದಲ್ಲ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಮತ್ತೆ ಇಲ್ಲೇ ಕುತ್ಕೊಳ್ಳುವಲ್ಲಿ ಆಗ್ತದೆ ಫ್ರೆಂಡ್ಸ್, ಅಷ್ಟು ಗಾಳಿ ಉಂಟು ನೋಡಿ. ಕೂದಲು ಹಾರೋದು ನೋಡಿ, ಕೂದಲು ಇಲ್ಲಿ ತುಂಬಾ ಖುಷಿ ಆಗ್ತದೆ. ನಾವು ಹೆಚ್ಚಾಗಿ ಬರ್ತೀವಿ ಈ ಕಡೆ ರೀಲ್ಸ್ ಮಾಡ್ಲಿಕ್ಕೆಲ್ಲ. ಒಳ್ಳೆ ಅಂದ್ರೆ ಬೇರೆ ಬೇರೆ ಪ್ಲೇಸ್ ಉಂಟು ಇಲ್ಲಿ, ಹಾಗೆ ಇಲ್ಲಿ ಬರ್ತೇವೆ. ಮತ್ತೆ ಇಲ್ಲೆಲ್ಲ ನೋಡಿ, ಇದೆಲ್ಲ ಕಲ್ಲು ನೋಡಿ, ಅಂತ ಖುಷಿ ಆಗ್ತದೆ ಮನಸ್ಸಿಗೆ ಇದನ್ನೆಲ್ಲ ನೋಡುವಾಗ. ಯಾಕೆ ಹೇಳಿದ್ರೆ ನಮಗೆ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದ ಯಾವುದೆಲ್ಲ. ಹಾಗೆ ಇಲ್ಲಿ ತುಂಬ ಗಾಳಿ ಉಂಟು. ಮತ್ತೆ ಒಂದು ವಾಕ್ ಮಾಡುವ ಅಂತ ಹೇಳಿದ್ರು. ಮತ್ತೆ ಇನ್ನು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿಬೇಕು, ಜೋರು ಬಾಯಾರಿಕೆ ಆಗ್ತದೆ. ಮತ್ತೆ ನಮ್ಮ ಚಿನ್ನದ ಹೇಳಿದ್ದೇನೆ, ರಿಸಲ್ಟ್ ಇದೆಲ್ಲ ಹೇಳಿದ್ದೇವಲ್ಲ ಮೊನ್ನೆ ವಿಡಿಯೋದಲ್ಲಿ. ಆಮೇಲೆ ಚಿನ್ನದ ರಿಸಲ್ಟ್ ಇದೆಲ್ಲ ಹೇಳಿದ್ದೇವೆ. ಮತ್ತೆ ನಮ್ಮ ಸ್ವೀಟಿಗೆ ನೋಡಿ, ಚಿನ್ನಿಗೆ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಸಿಕ್ಕಿತು. ಆದರೆ ಸ್ವೀಟಿಗೆ ಎಕ್ಸಾಮ್ ಸ್ಟಾರ್ಟ್ ಫೈನಲ್ ಎಕ್ಸಾಮ್ ಈಗ ರಜೆ ಕೊಟ್ಟಿದ್ದಾರೆ ಓದ್ಲಿಕ್ಕೆ ರಜೆ. ಅವಳು ನಮ್ಮೊಟ್ಟಿಗೆ ರೀಲ್ಸ್ ಶೂಟಿಂಗ್ ಬರ್ತಾ ಇದ್ದಾಳೆ. ಬೆಳಿಗ್ಗೆ ಎದ್ದು ಓದ್ತಾಳೆ, ಮತ್ತೆ ಸ್ವಲ್ಪ ಮನೆ ಕೆಲಸ ಮಾಡ್ತಾಳೆ, ಆಮೇಲೆ ವಾಪಸ್ ಓದ್ತಾಳೆ. ಬೆಳಿಗ್ಗೆಲ್ಲ ಓದಿ ಅವಳದೆಲ್ಲ ಓದಿ ಆಗಿದೆ. ಹಾಗೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾಳಪ್ಪ ಪಾಪ 5 ಗಂಟೆಗೆ ಹೇಳ್ತಾಳೆ ಓದಲಿಕ್ಕೆ. ಇವಳು 5 ಗಂಟೆಗೆ ಹೇಳೋದು, ಲೈಟ್ ಆಫ್ ಮಾಡು ನೀನು, ಅಲ್ಲಿ ಹೊರಗೆ ಹೋಗು ಓದು ಅಂತ ತಗೊಂಡು. ಇವಳು ಗಟ್ಟಿ ನಿದ್ದೆ ಮಾಡ್ತಾ ಇರ್ತಾಳೆ. ಯಾರು ಇಲ್ಲ ನೋಡಿ, ಸ್ಕೂಲ್ ಟೈಮಿಗೆ ಹೇಳಿದ್ವಿ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ರೀಲ್ಸ್ ಮಾಡಿದ್ದು. ಅವರಂದರೆ ನಮ್ಮ ಫ್ಯಾಮಿಲಿ ಇರೋ ಹಾಗೆ, ನಮ್ಮ ಅಚ್ಚುಮೆಚ್ಚಿನ ಫ್ಯಾಮಿಲಿ ಇರೋ ಹಾಗೂ ನಮ್ಮ ಫ್ಯಾಮಿಲಿಯನ್ನು ಸಹ ಅವ್ರು ತುಂಬ ಪ್ರೀತಿಸ್ತಾರೆ. ಹಾಗೆ ಅವರದ್ದು ಒಂದು ನಾವು ರೀಲ್ ಮಾಡಿದ್ದು, ತಂದಾನ ತಂದ ಮಕರಂದದಿಂದ ಅದೇ ತಂದ ನೋಡಿ. ನಾಳೆ ರಿಲೀಸ್ ಆಗ್ತದೆ. ನಮ್ಮ ವಿಡಿಯೋ ಮಾತ್ರ ಲೇಟ್ ಆಗಿ ಬರ್ತದೆ. ಇದೆಲ್ಲ ಮಾಡಿದೆವು. ಬೇರೆ ಎಂಥದೋ ಹೇಳಿಕ್ಕಿತ್ತೆ, ಇನ್ನು ನೋಟ್ ಮಾಡಿ ಇಡಬೇಕು ಡೈರಿಯಲ್ಲಿ, ನೆನಪಾಗುದಿಲ್ಲ. ಎಂಥದೋ ವಿಷಯ ಮಾತಾಡ್ಬೇಕು. ಅದು ಮಗಳಿಗೆ ಸ್ವೀಟಿಗೆ ಅವರದ್ದು ಎಕ್ಸಾಮ್ ಆಗಲಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ದೂರ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಎಲ್ಲ ಹೋಗುವ ಪ್ಲಾನ್ ಇತ್ತು ಮೈಸೂರಿಗೆ. ಆದರೂ ಅವಳಿಗೆ ಎಕ್ಸಾಮ್ ಉಂಟು. ಇನ್ನೆಲ್ಲ ಅವಳ ಎಕ್ಸಾಮ್ ಮುಗ್ದ ಮೇಲೆ ಹೊರಡ್ತೇವೆ. ಮತ್ತೊಂದು ಅರ್ಜೆಂಟ್ ಎಮರ್ಜೆನ್ಸಿಗೆ ಒಂದು ಹೋಗಿ ಬರ್ಲಿಕ್ಕೆ ಉಂಟು. ಒಂದು ಎಮರ್ಜೆನ್ಸಿ ಹೋಗಿ ಬರ್ಲಿಕ್ಕೆ ಉಂಟು ನಮಗೆ ಮೈಸೂರಿಗೆ. ಅದು ವಿಡಿಯೋ ಬರಲಿಕ್ಕಿಲ್ಲ, ಯಾಕಂದರೆ ಅರ್ಜೆಂಟ್ ಹೋಗಿ ಬರೋದು ನಾವು ಅಷ್ಟೇ. ನಾನು ಸ್ವಲ್ಪ ಕೆಲಸದ ಮೇಲೆ ಹೋಗ್ತಿದ್ದೇವೆ ನಾವು. ಹಾಗೆ ನಮ್ಮ ಕೆಲಸ ಅಲ್ಲ, ನನ್ನ ಹಸ್ಬೆಂಡಿದು ವರ್ಕ್ ಮೇಲೆ. ಅವರು ಹೋಗುವಾಗ ನಾವು ಸಹ ಒಂದು ಹೋಗುದು ಅಷ್ಟೇ, ಮತ್ತು ಬೇರೆ ಏನಿಲ್ಲ. ಮತ್ತು ಇನ್ನೊಮ್ಮೆ ಹೋಗ್ಲಿಕ್ಕೆ ಉಂಟು. ಇನ್ನೊಮ್ಮೆ ಹೋಗುವಾಗ ಆದರೆ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತೀವಿ, ಸ್ಟೇ ಆಗ್ತೇವಲ್ಲ. ಇದೊಂದು ಅರ್ಜೆಂಟ್ ಹೋಗಿ ಅರ್ಜೆಂಟ್ ಬರೋದೊಂದು ಇರ್ಬೋದು ನಮಗೆ. ಹಾಗೆ ಮತ್ತೆ ಚಿನ್ನ ಬಾಯ ಮಾಡ್ತಿರ್ತಾಳೆ. ಮತ್ತೊಂದು ರೀಲ್ ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ನಾವು ಇಲ್ಲಿಗೆ ಅಲ್ಲ, ಈಗ ನಾವು ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಹೋಗ್ತೇವೆ. ಜ್ಯೂಸ್ ಎಲ್ಲ ಕುಡಿದು ಅಲ್ಲಿದು ಸ್ವಲ್ಪ ವಿಡಿಯೋ ತೋರಿಸ್ತೇವೆ ನಮಗೆ. ಮತ್ತೆ ವಿಡಿಯೋ ಈಗ ಎಂಡ್ ಮಾಡುದಿಲ್ಲ, ಎಂಡ್ ಮತ್ತೆ ಮಾಡ್ತೇನೆ ಆಯ್ತಾ? ಓಕೆ ಅಲ್ಲ ರೀ? ಹಾಗೆ
ಇಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಮಾತಾಡಿದರು. ಸೊ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾವೆಲ್ಲರೂ ಕೂಡ ಜ್ಯೂಸ್ ಕುಡಿತಿದ್ದೇವಲ್ಲ, ಅವರೇ ನಮ್ಮೊಟ್ಟಿಗೆ ಸೆಲ್ಫಿ ತೆಗೆದ್ರು. ಅದಲ್ಲದೆ ಹೇಳಿದರು, ನಿಮ್ಮನ್ನೆಲ್ಲರನ್ನು ನೋಡಿ ಒಮ್ಮೆಲೆ ಖುಷಿ ಆಯಿತು. ಫ್ರೆಂಡ್ಸ್, ಈಗೆಲ್ಲ ಹೋಗಿ ಬಂದೆವು ನಾವು. ಮತ್ತೊಂದು ನಿಮಗೊಂದು ಒಳ್ಳೆಯ ಒಂದು ಸಂದೇಶ ಹೇಳಬೇಕಂತ ಹೇಳಿದ್ದೆ. ಯಾಕೆ ಹೇಳಿದ್ರೆ ಆಲ್ರೆಡಿ ಟೈಮ್ ಆಯಿತು, 7:30 ಆಯಿತು. ಒಂದು ಒಳ್ಳೆಯ ಮೆಸೇಜ್ ಕೊಡಲಿಕ್ಕಿತ್ತು ನನಗೆ. ನಾನು ಅದನ್ನು ಇನ್ನೊಮ್ಮೆ ಹೇಳ್ತೇನೆ. ನಾನೇ ಅದನ್ನು ಬರೆದು ಒಂದು ಸೇವ್ ಮಾಡಿಟ್ಟಿದ್ದೇನೆ. ಅದೊಂದು ಮಹಾಭಾರತದ್ದು, ಅದು ಕೂಡ ನನಗೆ ತುಂಬ ಇಷ್ಟ ಆಗಿದೆ. ಅದನ್ನು ಹೇಳು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಒಂದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈಗ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಉಂಟು. ಸೊ ನಾನು ಅದನ್ನು ನೆಕ್ಸ್ಟ್ ಹೇಳ್ತಿದ್ದೇನೆ ಫ್ರೆಂಡ್ಸ್. ಓಕೆ, ಈಚೆಲ್ಲ ಕ್ಲೀನ್ ಆಗಿದೆ ಗೈಸ್, ಫುಲ್ ಕ್ಲೀನ್ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ. ವಾಟ್ ಇಸ್ ದಿಸ್ ಶರ್ಮಿಲಾ? ದಿಸ್ ಈಸ್ ಪೆಲಕಾಯಿ ಗೈಸ್. ಅಲ್ಲಿ ನೋಡಿ, ಅಲ್ಲಿ 3 ಉಂಟು, ಅಲ್ಲಿ 1 ಉಂಟು, ಮತ್ತೆ ಇನ್ನೊಂದು ಇಲ್ಲಿ ಉಂಟು, ಅಲ್ಲಿ 2 ಉಂಟು, ಮತ್ತು ಇಲ್ಲಿಂದ ಗೊತ್ತಿಲ್ಲ ಫ್ರೆಂಡ್ಸ್. ಸಿದಿರ್ ಇಲ್ಲಿ 1 2 3 4 5 6 7 and 8 9 ಉಂಟು ಫ್ರೆಂಡ್ಸ್. 9 ಮತ್ತು ಬೇರೆ ಇಲ್ಲಿ ಕಾಣ್ತದೆ. ದಿಸ್ ಈಸ್ ಕುಕ್ಕು ಗೈಸ್, ಐ ಮೀನ್ ಮ್ಯಾಂಗೋ, ಮಾವಿನಕಾಯಿ. ಇದೆಲ್ಲ ಹಣ್ಣಾಗಲಿಕ್ಕೆ ಬಿಟ್ಟದ್ದು ನೋಡಿ. ಇಲ್ಲಿ 1 2 3, ಇದು ಕೌಂಟ್ ಮಾಡಲಿಕ್ಕೆ ನಂಗೆ ಪುರ್ಸೊತ್ತಿಲ್ಲ. ನೀವು ಕೌಂಟ್ ಮಾಡಿ ಕಮೆಂಟಲ್ಲಿ ಹಾಕಿ. ನೋಡಿ, ಅಲ್ಲಿ ಉಂಟು, ಅಲ್ಲಿ ಉಂಟು, ಅಲ್ಲಿ ಇನ್ನೊಂದು ಉಂಟು. ಅದು ನಂಗೆ ತೋರಿಸ್ಲಿಕ್ಕೆ ಬಚ್ತದೆ. ಅದು ತೋರಿಸ್ಲಿಕ್ಕೆ ಬಚ್ಚಿದೆ, ಅದು ಕ್ಯಾಪ್ಚರ್ ಆಗೋದಿಲ್ಲ. ಆಗಲ್ಲಿ ಮಾವಿನಕಾಯಿ ನೋಡಲಿಕ್ಕೆ ಬಂದದ್ದು. ನನಗೆ ಪುರ್ಸೊತ್ತಿಲ್ಲ, ನಾನು ವೀಡಿಯೋ ಮಾಡಲಿಕ್ಕೆ ಬಂದದ್ದು ಫ್ರೆಂಡ್ಸ್. ಅಲ್ಲಿ ಕಾಣ್ತದ ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಇಲ್ಲಿ ಉಂಟು, ಗೊತ್ತುಂಟಾ? ಇನ್ನೊಂದು ಇಲ್ಲಿ ಉಂಟು. ಅಲ್ಲಿ ಮತ್ತೆ ಇಲ್ಲಿ ಉಂಟು. ಇಲ್ಲಿ ಉಂಟು. ಒಬ್ಬೋ, ಇಲ್ಲಿ ಇಷ್ಟು ಉಂಟಾ? ನಾನು ಇವತ್ತೇ ನೋಡಿದ್ದು ನೋಡಿ. ಅಲ್ಲಿ ಉಂಟು, ಮತ್ತು ಅಲ್ಲೆಲ್ಲೇ ಉಂಟು. ಅಲ್ಲಿ ಉಂಟು, ಇಲ್ಲಿ ಮತ್ತೆ ಇಲ್ಲಿ ಉಂಟು. ಹುಡುಕಿದವರಿಗೆ ಒಂದು ಬಹುಮಾನ ಒಂದೇ ಕಡೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕವಾಗಿದೆ ನೋಡಿ. ಇಲ್ಲಿ ಉಂಟು, ಇಲ್ಲಿ ಚಿಕ್ಕವಾಗಿದೆ ಫ್ರೆಂಡ್ಸ್. ಇಲ್ಲಿ ಚಿಕ್ಕವಾಗಿದೆ ನೋಡಿ. ಇಲ್ಲಿ ಉಂಟು, ತುಂಬ ಆಗಿದೆ. ಅಲ್ಲಿ ಇಲ್ಲ, ಅಲ್ಲಿ ಉಂಟು ಚಿಕ್ಕು. ಓಕೆ ಫ್ರೆಂಡ್ಸ್, ಬಾಯ್. ಮಳೆ ಬರುವ ಮೊದಲು ನಮ್ಮ ತೋಟ ಹಾಗೂ ಗಾರ್ಡನ್ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. 3 ಕೆಲಸದವರು ಕೂಡ ಇದ್ದಾರೆ. ಕೆಲಸ ಭಾರಿ ಬೇಗ ಮಾಡ್ತಾ ಇದ್ದಾರೆ. ಎಷ್ಟು ಗ್ಲಾಸ್ ಉಂಟು ಮಮ್ಮಿ? ಒಂದು 5 ಮಾಡಿಟ್ಟಿದ್ದೇನೆ. ಇದನ್ನು ಕೊಡುವ ಫಸ್ಟ್ ಅವರು ಕೊಟ್ಟು ಬರ್ತೇನೆ. ತುಂಬ ಮಾಡಿಟ್ಟಿದ್ದೇನೆ ಕೆಲಸದವರಿಗೆ. ಹಾಂ, ನಮ್ಮ ಚಿನ್ನು ಎಲ್ಲರಿಗೆ ಕೂಡ ಪಾಪ್ಕಾರ್ನ್ ಮಾಡಿ ಕೊಟ್ಟಳು. ರಜೆಯಲ್ಲಿ ಪಾಪ ತುಂಬ ಕೆಲಸ ಮಾಡ್ತಾಳೆ, ನಮಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ. ಅವಳಿಗೆ ಮನೆ ಕೆಲಸದಲ್ಲೆಲ್ಲ ಆಸಕ್ತಿ ಜಾಸ್ತಿ. ಇನ್ನು ಮಧ್ಯಾಹ್ನ ಲಂಚಿಗೆ ಅಂತೇಳಿ ನನ್ನ ಹಸ್ಬೆಂಡ್ ಪನ್ನೀರ್ 65 ಮಾಡಿದರು. ಆಮೇಲೆ ಎಗ್ ಬಿರಿಯಾನಿ ಹಾಗೂ ಅದರ ಜೊತೆಗೆ ಸಲಾಡ್ ಕೂಡ ಇತ್ತು. ಮಧ್ಯಾಹ್ನ ಆದಮೇಲೆ ಸಂಜೆ ಆಗಲೇಬೇಕಲ್ವಾ, ಹಾಗೆ ಟೀಯೊಂದಿಗೆ ಗೋಳಿ ಬಜ್ಜಿಯ ಟೀ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದೆವು. ಸಂಜೆಯ ಟೀಯನ್ನು ಕುಡಿದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್. ಓಕೆ, ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.